ಹಾಕಿದಾಗ ಈ ರೀತಿ ಅನಿಲ ಪಾಸ್ ಆಗುತ್ತೆ. ಈ ಅನಿಲವನ್ನು ನಾವು ಕ್ಲೋಸ್ ಮಾಡಿದಾಗ ಈ ಅನಿಲದ ಆಕಾರ ಸೇಮ್ ಏನಾರ ಬದಲಾತೇನ್ರಿ? ಹಿಂಗ ಹೊಂಟೈತ್ಯಾ? ಬಟ್ ಹಿಂಗದ ಒಂದೇ ಇರ್ತ, ಹಿಂಗದ ಒಂದೇ ಐತಿ ಅದಾವ್ರಿ. ಏನು ನೀರಿನ ಹಾಗೆ ತನ್ನ ಆಕಾರವನ್ನು ಬದಲಾಯಿಸ್ಕೊಡ್ತಾರದು ಇಲ್ಲ, ಸೇಮ್ ಆಕಾರ ಐತಿ. ಹಿಂಗೂ ಸೇಮ್ ಐತೋ ಇಲ್ಲೋ? ಹಿಂಗೂ ಸೇಮ್ ಐತಾ? ಹಾಗಾದ್ರೆ ಯಾವುದೇ ಒಂದು ಅನಿಲವನ್ನು ನಾವು ಯಾವುದೇ ಒಂದು ವಸ್ತುವಿನ ಹಾಕಿದಾಗ ಅದರ ಒಂದು ಆಕಾರವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಮಧ್ಯದಲ್ಲಿ ಕರೆಕ್ಟ್ ಆಗಿ ಹಿಡಿದಾಗ ಯಾವ ಕಡೆ ಬಲ್ಬ್ ಆಗುತ್ತೆ? ಆಗುತ್ತಾ ಇದು? ಹೌದಲ್ರಿ? ಈ ಕಡೆ ಯಾಕೆ ಆಗುತ್ತೆ ಇದು? ಗಾಳಿಗೆ ಮತ್ತು ಇದು ಭಾರವಾಗಿದೆ. ಹೌದಾ? ಈ ರೀತಿ ನಾವು ಕೈ ಬಿಟ್ಟು ಮತ್ತೆ ಕೆಳಗೆ ಹೋಗುತ್ತೆ ಈ ರೀತಿ. ಹೌದಾ? ಇನ್ನೂ ನೀರು ತಿಳಿಲ್ಲ. ನೋಡ್ರಿ ಎಷ್ಟು ಉಪ್ಪಕ್ಕಿನಿ, ಸಾಕಷ್ಟು ಉಪ್ಪಕ್ಕಿನಿ ಈಗ. ಹೌದಾ? ಹಾಗಾದ್ರೆ ಈಗ ಇಷ್ಟು ನೀರು ಉಪ್ಪಕ್ಕಿದೆ ನೋಡಿ. ಇದು ಸ್ವಲ್ಪ ವೇಟ್ ಮಾಡ್ರಿ. ಕಣ್ಣಿಗೆ ನೇರವಾಗಿ ಬೆಳಕು ಬರಬಾರದು. ಇವನ ಛಾಯೆ ಬರುತ್ತೆ ನೋಡಿ,
ಮೊದಲು ಇವನ ಛಾಯೆ ಅವನ ಆ ಗೋಡೆ ಮೇಲೆ ಶರಣಬಸಪ್ಪನ ಛಾಯೆ ಇದೆ. ಹೌದಲ್ವಾ? ಹಾಗಾದ್ರೆ ಇದು ಒಂದು ಛಾಯೆವಾಗಿದೆ. ಆಯ್ತಾ? ಓಕೆ. ಈ ಒಂದು ಪ್ರಯೋಗದ ಮೂಲಕ ನಾವು ಮೇಣಬತ್ತಿ ಹೊರಹಾಕುತ್ತೇವೆ. ಈ ನನ್ನ ಕೈಯಲ್ಲಿ ನಡಕ್ಕೆ ಈ ನಿಮ್ನ ದರ್ಪಣದ ಪ್ರತಿಬಿಂಬವು ಉಲ್ಟಾ ಕಾಣುತ್ತೆ. ತಲೆ ಕೆಳಗಾದ ಪ್ರತಿಬಿಂಬ ಆದರೆ ನಿಮ್ನ ದರ್ಪಣದಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಆದರೆ ಹಾಗೆಯೇ ನಾನೊಂದು ಪೀಠ ದರ್ಪಣವನ್ನು ತೆಗೆದುಕೊಂಡಾಗ ಆ ಪೀಠ ದರ್ಪಣದ ಪ್ರತಿಬಿಂಬವು ನೇರವಾಗಿ ಬರುತ್ತೆ. ಇಲ್ಲೋ ಸ್ವಲ್ಪ ಓಕೆ. ನಮಗೆ ನಿಮ್ಮ ದರ್ಶನ ಸ್ಪಷ್ಟ ಕಾಣ್ತದೆ. ನಿಮ್ಮ ದರ್ಶನ ಬಹಳ ಸ್ಪಷ್ಟ ಕಾಣ್ತದೆ. ಅಷ್ಟೇ ನೀರಿನ ಆಕಾರ ಬೇರೆ ಆಯ್ತದೋ ಬೇರೆ ಆಯ್ತಲ್ಲೋ ಅದು ಆಕಾರ ಚೇಂಜ್ ಆದ. ಈಗ ಹಿಂಗೈತಿ ಇದು ಆಕಾರ ಚೇಂಜ್ ಆದ. ಹಾಗೇನೆ ಇಲ್ಲೋ ಈ ಟ್ಯೂಬ್ ನಲ್ಲಿ ಸಹಿತ ಈ ನೀರು ಈ ಆಕಾರ ಐತಿ. ನಾವು ಇದನ್ನ ಓರೆ ಆಗಿದ್ದಾಗ ಶಿವ ಹಾಕಿದ ಬೆಳಕು ಈ ದರ್ಪಣದ ಮೇಲೆ ಬಂದಿದೆ. ಹೌದಾ? ಈ ದರ್ಪಣದಿಂದ ಬೆಳಕು ಪ್ರತಿಫಲಗೊಂಡು ಈ ಮಾಳಿಗೆ ಮೇಲೆ ಬೀಳುತ್ತದೆ. ಯಾರೋ ಮಣಿಕಂಡ ಈ ಬೆಳಕಿನ ಕಿರಣವನ್ನು ನಾನು ಈ ಗಡಿಯಾರದ ಒಂದು ವಾಲ್ ಪೇಪರ್ ಮೇಲೆ ಹಾಕಿದಾಗ ಇದರ ಛಾಯೆ ಇಲ್ಲಿ ಬರ್ತದೆ. ಈ ಬೆಳಕು ಈಗ ನೇರವಾಗಿ ಹೋಗಿ ಮತ್ತೆ ಪ್ರತಿಫಲನ ಆಯ್ತಿದೆ. ಪ್ರತಿಫಲನ ಆಯ್ತಾ? ನಾನು ಟಾರ್ಚಿನ ಬೆಳಕನ್ನು ಆ ಗಡಿಯಾರದ ಮೇಲೆ ಹಾಕಿದಾಗ ಅದರ ಪ್ರತಿಫಲನ ಆಗಿದೆ. ಹೌದಾ? ಈಗ ಮಲ್ಲು ಈಗ ಆಕೃತಿ ಯಾವ ಬೇಕಪ್ಪ? ನಿನಗಮ್ಮ ನಿನಗೋ ಹಾ ನೋಡ್ರಿ, ಗಿರೀಶನಿಗೆ ಅದು ಎಂ ಆಕಾರ ಕಾಣುತ್ತ, ರಾಜಕ್ಕೆ ಅದು ಡಬ್ಲ್ಯೂ ಆಕಾರ ಕಾಣುತ್ತ. ಹಾಗಾದ್ರೆ ಯಾರಿಗೆ ಹೆಸರು? ವೀರೇಶ್ಗೆ 3 ಕಡೆ ಕಾಣುತ್ತ. ಹಾಗಾದ್ರೆ ಯಾವುದು ಸರಿ ಯಾವುದು ತಪ್ಪು? ನೋಡ್ರಿ, 3 ಮಂದಿದು ಸರಿನೇ. ಗಿರೀಶನ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದು ಎಂ ಕಾಣುತ್ತೆ. ರಾಜಕ್ಕನ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದು ಡಬ್ಲ್ಯೂ ಕಾಣುತ್ತೆ. ಹಾಗೇನೆ ಯಾರ ಮಲ್ಲು ವೀರೇಶನ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದು 3 ಆಕಾರ ಕಾಣುತ್ತೆ. ನಾವು ಯಾವುದನ್ನು ತಪ್ಪು ಯಾವುದು ಸರಿ ಮಾಡಿಲ್ಲ. ಅವರವರ ನಿಂತ ಸ್ಥಳದ ಮೇಲೆ ಅವರವರ ಪರಿಸ್ಥಿತಿ ಮೇಲೆ ನಾವು ಸರಿ ತಪ್ಪು ಮಾಡಬೇಕಾಗುತ್ತೆ. ಯಾವುದು ಪ್ರಜ್ವಲ ವಕ್ರರೇಖೆಯನ್ನ ದಾರದ ಮೂಲಕ ಕಳೆಯಕತ್ತಾನ. ಕ್ರಿಕೆಟ್ ಇಲ್ಲಿ ಕರೆಕ್ಟ್ ಆಗಿಲ್ಲ. ದಾರದ ಮೂಲಕ